ಹಳ್ಳಿಯಲ್ಲಿ ಪ್ರತಿದಿನದ ಹಾಗೆ ಒಂದು ಸಾಮಾನ್ಯ ದಿನ. ಗಾಳಿಯಲ್ಲಿ ಹೊಗೆ ತುಂಬಿಕೊಂಡಿದೆ. ದಾರಿಯ ಬದಿಯ ಮರಗಳೆಲ್ಲ ಒಣಗೋಗಿದೆ. ರಾಧಾ ಒಣಗಿದ ಸೌದೆಗಳ ಹೊರೆ ತಗೊಂಡು ಹೋಗ್ತಾ ಇದ್ದಾಳೆ. ತಿರುವಿನ ಹತ್ರ ಬಂದಾಗ ಅವಳು ನಿಂತ್ಕೋತಾಳೆ. ಸ್ವಲ್ಪ ಕೆಮ್ತಾಳೆ. ಅಯ್ಯೋ ದೇವ್ರೆ, ಈ ಹೊಗೆ ನನ್ ಜೀವನೇ ತೆಗ್ದಾಕ್ಬಿಡುತ್ತೆ. ದಿನ ಬೆಳಗ್ಗೆ ಈ ಸೌದೆ ಒಲೆಯಲ್ಲಿ ಅಡ್ಗೆ ಮಾಡೋದು ಒಂದು ಶಿಕ್ಷೆನೇ ಆಗೋಗಿದೆ. ಕಣ್ಣು ಯಾವಾಗ್ಲೂ ಉರಿತಾನೇ ಇರುತ್ತೆ. ಉಸಿರಾಡಕ್ಕೂ ಕಷ್ಟ ಆಗೋಗಿದೆ. ರಾಧಾ ಸ್ವಲ್ಪ ಹೊತ್ತು ಕೆಮ್ತಾ ಇರ್ತಾಳೆ. ಆಮೇಲೆ ಸೆರಗಿಂದ ಮೂಗು ಮುಚ್ಕೊಂಡು ಮುಂದೆ ಹೋಗ್ತಾಳೆ. ರಾಧಾ ಮನೆಗೆ ಬಂದು ಸೀದಾ ಅಡ್ಗೆ ಮನೆಗೆ ಹೋಗ್ತಾಳೆ. ಅವಳು ತಂದಿದ್ದ ಸೌದೆನ ತೆಗೆದು ಮಣ್ಣಿನ ಒಲೆಗೆ ಹಾಕ್ತಾಳೆ. ಮತ್ತದಕ್ಕೆ ಬೆಂಕಿ ಹಚ್ತಾಳೆ. ಒಲೆಯಿಂದ ದಟ್ಟವಾದ ಕಪ್ಪು ಹೊಗೆ ಬರಕ್ಕೆ ಶುರುವಾಗುತ್ತೆ. ರಾಧಾ ಕಬ್ಬಿಣದ ಪೈಪಿಂದ ಬೆಂಕಿಗೆ ಊದ್ತಾಳೆ. ಯಾಕೆಂದ್ರೆ ಸೌದೆ ಅದರಿಂದ ಚೆನ್ನಾಗಿ ಉರಿಯುತ್ತೆ. ಅವಳ ಮುಖದ ಮೇಲೆಲ್ಲ ಬೆವರು ಬರುತ್ತೆ. ಆಗ ಬಿರ್ಜು ಮುಖ ಮತ್ತೆ ಮೂಗನ್ನೆಲ್ಲ ಬಟ್ಟೆಯಿಂದ ಮುಚ್ಕೊಂಡು ಅಡ್ಗೆ ಮನೆಗೆ ಬರ್ತಾನೆ. ರಾಧಾ, ಇವತ್ತು ಪೂರ್ತಿ ಮನೆನ ಹೊಗೆಯಿಂದ ತುಂಬಿಸ್ಬಿಟ್ಟಿದ್ಯಾ? ಹೊರಗಡೆಯಿಂದ ಸುಸ್ತಾಗಿ ಮನೆಗ್ ಬರ್ತೀನಿ. ಇಲ್ಲಿ ಬಂದ್ರೆ ಉಸಿರಾಡೋಕ್ ಕೂಡ ಜಾಗ ಇರೋದಿಲ್ಲ. ಈ ಶೆಕೆ ಹೊಗೆಲಿ ಯಾವ್ದಾದ್ರೂ ಮನುಷ್ಯ ಹೇಗಿರೋಕ್ ಸಾಧ್ಯ? ಇನ್ನೇನ್ ಮಾಡ್ಲಿ ನಾನು? ಸೌದೆ ಉರಿಲಿಲ್ಲ ಅಂದ್ರೆ ಅಡ್ಗೆ ಹೇಗ್ ಮಾಡಕ್ಕಾಗತ್ತೆ? ಈ ಒಲೆ ಬಿಸಿಯಿಂದ ನನ್ ದೇಹ ಎಲ್ಲ ಸುಟ್ಟು ಹೋಗುತ್ತೆ. ಡಾಕ್ಟರ್ ಕೂಡ ಹೇಳಿದ್ದಾರೆ ಈ ಹೊಗೆಯಿಂದ ನನ್ನ ಆರೋಗ್ಯ ಕೆಡ್ತಾ ಇದೆ. ಆದ್ರೆ ನಮ್ ಹತ್ರ ಬೇರೆ ದಾರಿ ಏನಿದೆ? ಬಿರ್ಜು ಮತ್ತೆ ರಾಧಾ ಇಬ್ಬರಿಗೂ ಈ ವಿಷಯದ ಬಗ್ಗೆ ತುಂಬಾ ಯೋಚನೆ ಆಗುತ್ತೆ. ಆದ್ರೆ ಅವರಿಗೆ ಏನೂ ಮಾಡಕ್ಕಾಗಲ್ಲ. ಸ್ವಲ್ಪ ಹೊತ್ತಲ್ಲೇ ಹಳ್ಳಿಯ ದಾರಿಯಲ್ಲಿ ಒಂದು ಮೋಪೆಡ್ ಸ್ಕೂಟರ್ ಬರುತ್ತೆ. ಅದನ್ನ ಬೇರೆ ಯಾರೋ ಅಲ್ಲ, ಮಾಸ್ಟರ್ ಜಿ ಓಡಿಸ್ತಿರ್ತಾರೆ. ಎಲ್ಲಾ ಕಡೆ ಹೊಗೆ ಹರಡಿದ್ದು ನೋಡಿ ಅವರಿಗೆ ತುಂಬಾ ಚಿಂತೆ ಆಗತ್ತೆ. ಅವರು ಅರಳಿ ಮರದ ಹತ್ರ ಬಂದು ಸ್ಕೂಟರ್ ನಿಲ್ಲಿಸ್ತಾರೆ. ಅಲ್ಲಿ ಅವರಿಗೆ ಬಿರ್ಜು ಕಾಣಿಸ್ತಾನೆ. ಬಿರ್ಜು ಅಣ್ಣ, ನೀವೇನಕ್ಕಿಲ್ಲಿ ಒಬ್ರೇ ಕುತ್ಕೊಂಡಿದ್ದೀರಾ? ಮತ್ತೆ ಇಡೀ ಊರಿನ ಕತೆ ಏನ್ ಹೀಗಾಗಿದೆ? 4 ಕಡೆ ಬರೀ ಹೊಗೆನೆ ಕಾಣಿಸ್ಕೊಳ್ತಾ ಇದೆ. ಉಸಿರಾಡೋಕ್ ಕೂಡ ಕಷ್ಟ ಆಗ್ತಿದೆ. ಹೌದು ಮಾಸ್ಟರ್, ಇದು ನಮ್ಮ ಊರಿನ ತುಂಬಾ ಹಳೆ ಕಥೆ. ಪ್ರತಿ ಮನೆಯಲ್ಲೂ ಮಣ್ಣಿನ ಒಲೆಗಳೇ ಇರೋದು. ನಮ್ ಮನೆ ಹೆಂಗಸರು ಆರೋಗ್ಯ ಕೆಟ್ಟು ಹೋಗ್ತಿದೆ. ಮಕ್ಕಳು ಹೈರಾಣಾಗಿದ್ದಾರೆ. ಮತ್ತೆ ಪೂರ್ತಿ ವಾತಾವರಣನೇ ಹಾಳಾಗ್ಬಿಟ್ಟಿದೆ. ನಮ್ ಹತ್ರ ಈ ಕಷ್ಟಕ್ಕೆ ಯಾವುದೇ ಉಪಾಯ ಇಲ್ಲ ಆಗಿದೆ. ಮಾಸ್ಟರ್ ಜಿ ಬಿರ್ಜು ಹತ್ರ ಬಂದು ಕೂತ್ಕೋತಾರೆ. ಪ್ರೀತಿಯಿಂದ ಅವನ ಹೆಗಲ ಮೇಲೆ ಕೈ ಇಡ್ತಾರೆ. ಅಲ್ಲೇ ಇದ್ದ ಹಳ್ಳಿಯವರೆಲ್ಲ ಬಂದು ಮಾಸ್ಟರ್ ಜಿ ಮಾತನ್ನ ಕೇಳಿಸ್ಕೊತಾರೆ. ಮಾಸ್ಟರ್ ಜಿ ಪ್ರೀತಿಯಿಂದ ಎಲ್ಲರ ಹತ್ರ ಮಾತಾಡಕ್ಕೆ ಶುರು ಮಾಡ್ತಾರೆ. ಉಪಾಯ ಇದೆ. ವಿಜ್ಞಾನ ಇವತ್ತು ತುಂಬಾನೇ ಮುಂದುವರೆದಿದೆ. ನಗರಗಳಲ್ಲಿ ಜನ ಈಗ ಕಟ್ಟಿಗೆ ಒಲೆಯಿಂದ ಅಡುಗೆ ಮಾಡೋದಿಲ್ಲ. ಅಲ್ಲಿ ಗ್ಯಾಸ್ ಸಿಲಿಂಡರ್ನ ಉಪಯೋಗಿಸ್ತಾರೆ. ಅದರಿಂದ ಹೊಗೆನೂ ಬರೋದಿಲ್ಲ, ಆರೋಗ್ಯನೂ ಹಾಳಾಗಲ್ಲ. ನಾನ್ ನಿಮ್ಮೆಲ್ರಿಗೂ ಮಾತು ಕೊಡ್ತೀನಿ, ನಾನು ಈ ಊರಿಗೆ ಸಿಲಿಂಡರ್ನ ತಂದೆ ತರ್ತೀನಿ. ನಿಜವಾಗ್ಲೂ ಹೀಗಾಗೋಕ್ ಸಾಧ್ಯನಾ ಮೇಷ್ಟ್ರೆ? ನಮ್ಮೆಲ್ರೂ ಮನೆಗಳಿಂದ ಈ ಕಪ್ಪು ಹೊಗೆ ಶಾಶ್ವತವಾಗಿ ದೂರ ಆಗುತ್ತಾ? ಆ ರೀತಿ ಏನಾದ್ರೂ ಆದ್ರೆ ನೀವು ನಮ್ಮೆಲ್ರಿಗೂ ದೇವರಾಗ್ಬಿಡ್ತೀರಾ. ನೀನ್ ಯೋಚನೆ ಮಾಡ್ಬೇಡ ಬಿರ್ಜು, ನಾನು ಈ ರೀತಿ ಖಂಡಿತ ಮಾಡ್ತೀನಿ. ಅವರೆಲ್ಲ ಭರವಸೆಯ ದೃಷ್ಟಿಯಿಂದ ಮಾಸ್ಟರ್ ಜಿ ಕಡೆ ನೋಡ್ತಾರೆ. ಆ ಕಡೆ ಗಜ್ಜು ಭಾಯ್ ತನ್ನ ಮಂಚದ ಮೇಲೆ ಆರಾಮಾಗಿ ಮಲಗಿದಾನೆ. ಮತ್ತೆ ಗೊರಕೆ ಹೊಡಿತಾ ಇದ್ದಾನೆ. ಹತ್ರದಲ್ಲೇ ಒಂದು ಚಿಕ್ಕ ದಾರದಲ್ಲಿ ಕಬ್ಬಿಣದ ಸುತ್ತಿಗೆ ಕಟ್ಟಿರ್ತಾನೆ. ದಾರದ ಹತ್ರ ಹಚ್ಚಿಟ್ಟಿದ್ದ ಕ್ಯಾಂಡಲ್ ಅದನ್ನ ನಿಧಾನವಾಗಿ ಕರಗಿಸ್ತಾ ಇರತ್ತೆ. ಸ್ವಲ್ಪ ಹೊತ್ತಲ್ಲೇ ದಾರ ಕಟ್ಟಾಗತ್ತೆ. ಆ ಸುತ್ತಿಗೆ ಒಂದು ಚಿಕ್ಕ ಲಿವರ್ ಮೇಲೆ ಬೀಳುತ್ತೆ. ಆದ್ರ ಇನ್ನೊಂದ್ ಕಡೆ ಹಾಕಿದ್ದ ಚೂಪಾದ ಪಿನ್ ಗಜ್ಜು ಭಾಯಿಗೆ ಚುಚ್ಕೊಳ್ಳುತ್ತೆ. ಗಜ್ಜು ಭಾಯಿ ನೋವಿನಿಂದ ಮೇಲೆ ಹಾರ್ತಾನೆ. ಕೆಳಗೆ ಬಿದ್ದ ತಕ್ಷಣ ಎಚ್ಚರ ಆಗತ್ತೆ. ಅಯ್ಯಯ್ಯಯ್ಯೋ, ಈ ಅಜ್ಜನ ಮಿಷಿನ್ ಇದೆಯಲ್ಲ, ಇದು ಯಾವಾಗ್ಲೂ ನನ್ಗೆ ಗಾಯ ಮಾಡುತ್ತಪ್ಪ. ಅಷ್ಟೊತ್ತಿಗೆ ಮಾಸ್ಟರ್ ಜಿ ಅಲ್ಲಿಗೆ ಬರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಗಜ್ಜು ಭಾಯ್ ತಕ್ಷಣ ಎದ್ ನಿಂತ್ಕೋತಾನೆ. ಬನ್ನಿ ಬನ್ನಿ ಇಲ್ಲಿ ಮೇಷ್ಟ್ರೆ, ನೋಡಿ ಇಲ್ಲಿ ನಾನು ಅಜ್ಜನೊಂದು ಹಳೆ ಯಂತ್ರ ಹುಡುಕಿದ್ದೀನಿ. ಗಜ್ಜು ಅಣ್ಣ, ನಿಜವಾಗ್ಲೂ ನಿಮ್ಮ ಅಜ್ಜ ಒಬ್ಬ ದೊಡ್ಡ ವಿಜ್ಞಾನಿನೇ ಆಗಿದ್ರು. ಆದ್ರೆ ನನಗೆ ನಿನ್ನ ಈ ವಿಚಿತ್ರ ಯಂತ್ರಗಳ ಅವಶ್ಯಕತೆ ಒಂದು ದೊಡ್ಡ ಕೆಲ್ಸಕ್ಕಾಗಿ ಬೇಕಾಗಿದೆ. ನಾನು ಹಳ್ಳಿಗೆ ಗ್ಯಾಸ್ ಸಿಲಿಂಡರ್ ತರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಮತ್ತೆ ಅದಕ್ಕೆ ನನಗೆ ನಿಮ್ಮ ಸಹಾಯ ಬೇಕು. ಅಯ್ಯಯ್ಯೋ ಮೇಷ್ಟ್ರೆ, ನೀವ್ ಹಿಂಗ್ ಮಾಡ್ಬೇಕು ಅಂತ ಹೇಳಿ. ಗಜ್ಜು ಬಾಯಿ ನಿಮ್ ಜೊತೆ ಇದ್ದಾನೆ ಅಂದ್ರೆ ಕೆಲ್ಸ ಮುಗೀತು ಅಂತ ಅಂದ್ಕೊಳ್ಳಿ. ಹೇಳಿ, ನಾನು ಏನ್ ಮಾಡ್ಬೇಕು? ಮಾಸ್ಟರ್ ಜಿ ಪ್ರೀತಿಯಿಂದ ಗಜ್ಜು ಭಾಯ್ ಹೆಗಲ ಮೇಲೆ ಕೈ ಇಡ್ತಾರೆ. ಕೆಲವು ವಾರಗಳ ನಂತರ ಕೆಂಪು ಬಣ್ಣದ ಸಿಲಿಂಡರ್ಗಳನ್ನ ಹೊತ್ತ ಟ್ರಕ್ ಊರಿಗೆ ಬರುತ್ತೆ. ಗಜ್ಜು ಭಾಯ್ ಮತ್ತೆ ಮಾಸ್ಟರ್ ಜಿ ದಾರಿಯಲ್ಲಿ ನಿಂತು ಅದು ಬರ್ತಿರೋದನ್ನ ನೋಡ್ತಿದ್ದಾರೆ. ಟ್ರಕ್ ನಿಂತ ತಕ್ಷಣ ಗಜ್ಜು ಭಾಯ್ ಒಂದು ಸಿಲಿಂಡರ್ ತಗೊಳ್ಳಕ್ಕೆ ಓಡ್ತಾನೆ. ಓಡುವಾಗ ಬ್ಯಾಲೆನ್ಸ್ ತಪ್ತಾನೆ. ಆದ್ರೆ ಮಾಸ್ಟರ್ ಜಿ ಅವನನ್ನ ಹಿಡ್ಕೋತಾರೆ. ನೋಡಿ ಇಲ್ಲಿ ಗಜ್ಜು ಭಾಯ್,
ನಮ್ ಪರಿಶ್ರಮ ಕೆಲಸ ಮಾಡ್ತು. ಸರ್ಕಾರದ ಹತ್ರ ಮಾತಾಡಿ ನಾನು ಈ ಎಲ್ಲಾ ಸಿಲಿಂಡ್ರು ನಮ್ಮ ಊರಿಗೆ ತರ್ಸಿದೀನಿ. ನಾಳೆ ಬೆಳಿಗ್ಗೆ ನಾವ್ ಇದನ್ನ ಇಡೀ ಊರಿಗೆ ಹಂಚ್ಬಿಡೋಣ. ವಾ ವಾ ಮೇಷ್ಟ್ರೆ, ಈ ಕೆಂಪು ಬಣ್ಣದ ಡಬ್ಬಿಗಳಂತೂ ತುಂಬಾ ಚೆನ್ನಾಗಿವೆ. ನಾಳೆ ಬೆಳಿಗ್ಗೆ ಇದನ್ನ ಊರವ್ರು ನೋಡ್ತಿದ್ದಂಗೆ ಖುಷಿ ಆಗ್ಬಿಡ್ತಾರೆ. ಆದ್ರೆ ಇವತ್ ರಾತ್ರಿ ಇವುಗಳನ್ನು ಹುಷಾರಾಗಿ ನೋಡ್ಕೋಬೇಕು. ನಾನೆಲ್ಲ ಇದನ್ನ ನೋಡ್ಕೋತೀನಿ. ಮಾಸ್ಟರ್ ಜಿ ಸರಿ ಅಂತ ತಲೆ ಆಡಿಸ್ತಾರೆ. ಸ್ವಲ್ಪ ಹೊತ್ತಲ್ಲೇ ಕೆಲಸಗಾರರು ಗಜ್ಜುಭಾಯ್ ಮಾಡಿದ ಶೆಡ್ ಅಲ್ಲಿ ಸಿಲಿಂಡರ್ಗಳನ್ನ ತಂದಿಡ್ತಾರೆ. ಕೆಲಸ ಮುಗಿಯೋ ಅಷ್ಟ್ರಲ್ಲಿ ಮಾಸ್ಟರ್ ಜಿ ಮತ್ತೆ ಗಜ್ಜುಭಾಯ್ ಸ್ಕೂಟರ್ ಮೇಲೆ ಅಲ್ಲಿಗೆ ಬಂದು ತಲುಪ್ತಾರೆ. ಮಾಸ್ಟರ್ ಜಿ ಸಿಲಿಂಡರ್ ಎಣಿಸ್ತಿರ್ತಾರೆ. ಆದ್ರೆ ಗಜ್ಜುಭಾಯ್ ಮಂಚದ ಮೇಲೆ ಕೂತ್ಕೊಂಡು ಪೋಸ್ ಕೊಡ್ತಾ ಇರ್ತಾನೆ. ಎಣಿಸಿದ್ದಾದ್ಮೇಲೆ ಮಾಸ್ಟರ್ ಜಿ ಅವನ ಹತ್ರ ಬರ್ತಾರೆ. ಅಷ್ಟು ಸಿಲಿಂಡರ್ಗಳು ಇಲ್ಲಿದಾವೆ ಗಜ್ಜುಭಾಯ್, ನೀವಿದನ್ನ ಈಗ ಹುಷಾರಾಗಿ ನೋಡ್ಕೊಳ್ಳಿ. ನಾನೀಗ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನಾಳೆ ಬೆಳಿಗ್ಗೆ ನಾವು ಬೇಗ ಎದ್ದು ಕೆಲಸ ಶುರು ಮಾಡ್ಬೇಕು. ನೀವೇನು ಚಿಂತೆ ಮಾಡದೆ ಆರಾಮಾಗಿ ಮಲ್ಕೊಳ್ಳಿ ಮೇಷ್ಟ್ರೆ. ಈ ಗಜ್ಜುಭಾಯ್ ಇರೋವರೆಗೂ ಒಂದು ಸಿಲಿಂಡರ್ನು ಯಾವ ನನ್ನ ಮಗನು ಮುಟ್ಟೋಕ್ಕಾಗೋದೇ ಇಲ್ಲ. ಯಾರು ಇಲ್ಲಿಗೆ ಕಾಲಿಡೋದಕ್ಕೆ ಕೂಡ ಆಗೋದಿಲ್ಲ. ಮಾಸ್ಟರ್ ಜಿ ಗಜ್ಜುಭಾಯ್ನ ನೋಡಿ ನಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿಂದ ಹೊರಟೋಗ್ತಾರೆ. ಅವತ್ತು ರಾತ್ರಿ ಗಜ್ಜುಭಾಯ್ ಗೊರ್ಕೆ ಹೊಡಿತಾ ನಿದ್ದೆ ಮಾಡಿದಾನೆ. ಅವನು ರಾತ್ರಿ ನಿದ್ದೆಯಲ್ಲಿ ಎದ್ದು ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ಸಿಲಿಂಡರ್ನ ನೋಡೋಕೆ ಯಾರೂ ಇರೋದಿಲ್ಲ. ಸ್ವಲ್ಪ ಹೊತ್ತಲ್ಲೇ ಗಾಳಿ ಜೋರಾಗಿ ಬೀಸಕ್ಕೆ ಶುರುವಾಗುತ್ತೆ. ಮರದ ಕೊಂಬೆಗಳೆಲ್ಲ ಜೋರಾಗಿ ಅಲ್ಲಾಡುತ್ತೆ. ಆಗ ಜೋರಾಗಿ ಮಳೆ ಶುರುವಾಗುತ್ತೆ. ಹಳ್ಳಿಯ ರಸ್ತೆಗಳೆಲ್ಲ ನೀರು ತುಂಬಿಕೊಳ್ಳುತ್ತೆ. ನೀರಿನ ಪ್ರವಾಹ ಶೆಡ್ ಹತ್ರ ಬಂದು ಸಿಲಿಂಡರ್ಗಳಿಗೂ ತಾಗುತ್ತೆ. ನೋಡ್ತಿದ್ದ ಹಾಗೆ ಸಿಲಿಂಡರ್ಗಳು ನೀರಿನಲ್ಲಿ ಕೊಚ್ಚಿ ಹೋಗುತ್ತೆ. ಮಾರನೇ ದಿನ ಮಳೆ ನಿಂತು ಹೋಗಿರುತ್ತೆ. ಸೂರ್ಯ ಮೇಲೆ ಬರ್ತಾನೆ. ಮಾಸ್ಟರ್ ಜಿ ಸಿಲಿಂಡರ್ ಹಂಚೋ ಖುಷಿಯಲ್ಲಿ ಶೆಡ್ ಹತ್ರ ಬರ್ತಾರೆ. ಬಂದ ತಕ್ಷಣ ಗಾಬರಿ ಆಗ್ತಾರೆ. ಆ ಶೆಡ್ಡಲ್ಲಿ ಒಂದೂ ಸಿಲಿಂಡರ್ ಇರೋದಿಲ್ಲ. ಇಲ್ಲ, ಹೀಗಾಗೋಕ್ ಸಾಧ್ಯನೇ ಇಲ್ಲ. ಎಲ್ಲಾ ಸಿಲಿಂಡರ್ಗಳು ಎಲ್ಲಿಗೆ ಹೋಗ್ಬಿಟ್ವು? ಇಲ್ಲಂತೂ ಒಂದು ಸಿಲಿಂಡರ್ ಕೂಡ ಉಳ್ದಿಲ್ವಲ್ಲ, ಅಷ್ಟು ಖಾಲಿಯಾಗಿದೆ. ಅಷ್ಟೊತ್ತಿಗೆ ಬಿರ್ಜು ಅಲ್ಲಿಗೆ ಬರ್ತಾನೆ. ಅವನು ಗೊಂದಲದಲ್ಲಿ ಎಲ್ಲಾ ಕಡೆ ನೋಡ್ತಾನೆ. ಆಮೇಲೆ ಗಾಬರಿಯಾಗಿದ್ದ ಮಾಸ್ಟರ್ ಜಿ ಮುಖಾನ ನೋಡ್ತಾನೆ. ಏನಾಯ್ತು ಮೇಷ್ಟ್ರೆ? ಸಿಲಿಂಡರ್ ಎಲ್ಲಿ? ನಾವೆಲ್ಲರೂ ಬೆಳಿಗ್ಗೆಯಿಂದ ಕಾಯ್ತಾ ಕೂತಿದೀವಿ. ಇವತ್ತಿಂದ ನಮ್ಮ ಮನೇಲಿ ಹೋಗಿ ನಿಲ್ಲುತ್ತೆ ಅನ್ನೋ ಖುಷಿಲಿ ರಾತ್ರಿ ಯಾರಾದ್ರೂ ಅದನ್ನ ಕದ್ದು ಬಿಟ್ರಾ? ನಿನ್ನೆ ರಾತ್ರಿ ಪ್ರವಾಹದಿಂದ ಎಲ್ಲಾ ಸಿಲಿಂಡರ್ಗಳು ಕೊಚ್ಕೊಂಡು ಹೋಗಿದಾವೆ ಅನ್ಸುತ್ತೆ. ನೀನ್ ಇಲ್ಲೇ ಇರು, ನಾನ್ ಬರ್ತೀನಿ. ಮಾಸ್ಟರ್ ಜಿ ತಮ್ಮ ಸ್ಕೂಟರ್ ತಗೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅವರು ನದಿ ಹತ್ರ ಬರ್ತಾರೆ. ನದಿಯ ಪರಿಸ್ಥಿತಿ ನೋಡಿ ಅವರಿಗೆ ಆಶ್ಚರ್ಯ ಆಗುತ್ತೆ. ನದಿಯಲ್ಲಿ ಕೊಚ್ಚೆ ನೀರು ತುಂಬಾ ಫೋರ್ಸ್ ಆಗಿ ಹರಿತಾ ಇರುತ್ತೆ. ಮಾಸ್ಟರ್ ಜಿ ನದಿ ನೀರನ್ನ ಗಮನ ಇಟ್ಟು ನೋಡ್ತಿರ್ತಾರೆ. ಅಷ್ಟೊತ್ತಿಗೆ ಗಜ್ಜುಭಾಯ್ ಹಿಂದ್ಗಡೆಯಿಂದ ಒಂದು ಮಷೀನ್ ತಗೊಂಡು ಬರ್ತಾನೆ. ಅದರಿಂದ ಟಿಕ್ ಟಿಕ್ ಅಂತ ಸೌಂಡ್ ಬರ್ತಾ ಇರುತ್ತೆ. ಅಯ್ಯೋ ಮೇಷ್ಟ್ರೆ, ನನ್ನನ್ನ ಕ್ಷಮಿಸ್ಬಿಡಿ. ರಾತ್ರಿ ಎಷ್ಟು ಜೋರಾಗಿ ಮಳೆ ಬಂತು ಅಂದ್ರೆ ನನಗ್ ಗೊತ್ತೇ ಆಗ್ಲಿಲ್ಲ. ನೀರು ಜೋರಾಗಿ ಬಂದು ಅಷ್ಟು ಸಿಲಿಂಡರ್ನ ಎಳ್ಕೊಂಡು ಹೋಗ್ಬಿಡ್ತು. ನನ್ನ ಅದೃಷ್ಟನೇ ಸರಿ ಇಲ್ಲ. ನಿಮ್ ಮೇಲೆ ಆರೋಪ ಮಾಡ್ಕೋಬೇಡಿ ಗಜ್ಜುಭಾಯ್, ಇದು ಪ್ರಾಕೃತಿಕ ಸಂಕಷ್ಟ. ಆದ್ರೆ ನೋಡಿ, ಈ ನೀರ್ ಹರಿಯೋದ್ ನೋಡಿದ್ರೆ ಗೊತ್ತಾಗ್ತಿದೆ ಸಿಲಿಂಡರ್ ನೀರಿನ ಜೊತೆ ಹರಿದು ಈ ಕಡೆ ಹೋಗಿದೆ. ನಾವ್ ಈ ಕೂಡ್ಲೆ ಇದೇ ದಾರಿಲಿ ಹೋಗಿ ಹುಡುಕ್ಬೇಕು. ಯೋಚನೆ ಮಾಡ್ಬೇಡಿ ಮೇಷ್ಟ್ರೆ, ನನ್ನ ಹತ್ರ ಅಜ್ಜನ ಚುಂಬಕ ಯಂತ್ರ ಇದೆ. ಇದು ಕಬ್ಬಣನ ತುಂಬಾ ದೂರದಿಂದನೇ ಕಂಡು ಹಿಡಿದ್ಬಿಡುತ್ತೆ. ಈ ಮೆಷಿನ್ ನಮ್ಮನ್ನ ಸೀದಾ ಸಿಲಿಂಡರ್ ವರ್ಗೂ ಕರ್ಕೊಂಡು ಹೋಗುತ್ತೆ. ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ ಗಜ್ಜುಭಾಯ್, ಆದಷ್ಟು ಬೇಗ ಈ ಕೆಲಸ ಮಾಡ್ಬೇಕು. ಊರಿನವರೆಲ್ಲ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಇಬ್ರು ಅದಕ್ಕೊಪ್ಪಿ ತಲೆ ಆಡಿಸ್ತಾರೆ. ಮತ್ತೆ ದಟ್ಟವಾದ ಕಾಡಿನ ಕಡೆಗೆ ಹೋಗ್ತಾರೆ. ಗಜ್ಜುಭಾಯ್ ಮತ್ತೆ ಮಾಸ್ಟರ್ ಜಿ ನದಿಯ ನೀರಿನ ಹರಿವಿನ ಜೊತೆಗೆ ಕಾಡಿನ ಕಡೆ ಹೋಗ್ತಾರೆ. ಗಜ್ಜುಭಾಯ್ ಮುಂದೆ ಹೋಗ್ತಾ ಆ ವಿಚಿತ್ರ ಮಷೀನ್ನ ಮುಂದೆ ಹಿಡಿತಾನೆ. ಆ ಮಷೀನ್ ನದಿಯಿಂದ ದೂರ ಹೋಗ್ತಿದ್ದ ದಾರಿ ಕಡೆಗಿದ್ದಾಗೆಲ್ಲ ಜೋರಾಗಿ ಸೌಂಡ್ ಮಾಡ್ತಾ ಇರತ್ತೆ. ಮಾಸ್ಟರ್ ಜಿ ಅವನ ಹಿಂದೆ ಎಲ್ಲಾ ಕಡೆ ನೋಡ್ತಾ ಹುಷಾರಾಗಿ ಹೋಗ್ತಾ ಇರ್ತಾರೆ. ಆ ಕೊಚ್ಚೆಯ ಗುರುತು ನದಿ ಕಡೆ ಹೋಗ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಾಗತ್ತೆ. ಆ ಗುರುತು ಒಂದು ಗುಪ್ತ ದಾರಿ ಕಡೆ ಹೋಗ್ತಿರೋದು ಗೊತ್ತಾಗತ್ತೆ. ಗಜ್ಜುಭಾಯ್, ನಿಮ್ ಈ ವಿಚಿತ್ರ ಮೆಷಿನ್ ನಿಜವಾಗ್ಲೂ ಕೆಲಸ ಮಾಡ್ತಾ ಇದೆ. ಆದ್ರೆ ಒಂದ್ ವಿಷಯ ನನಗೆ ಅರ್ಥ ಆಗ್ತಾ ಇಲ್ಲ. ನದಿ ನೀರು ಮತ್ತೆ ತಿರುಗಿ ನದಿಗೆ ಹೋಗುತ್ತೆ, ಆದ್ರೆ ಈ ಸಿಲಿಂಡರ್ಗಳು ಈ ಒಣ ದಾರಿಲಿ ಹೇಗ್ ಬಂದ್ವು ಅಂತ. ಮೇಷ್ಟ್ರೆ, ಅಜ್ಜನ ಮೆಷಿನ್ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಇದು ಜೋರಾಗಿ ಸೌಂಡ್ ಮಾಡ್ತಿದೆ ಅಂತಂದ್ರೆ ಖಂಡಿತವಾಗ್ಲೂ ಕಬ್ಬಣ ಇಲ್ಲೇ ಹತ್ರದಲ್ಲಿದೆ ಅಂತ. ಮುಂದೆ ಯಾವ್ದೋ ರಹಸ್ಯ ಖಂಡಿತ ಇದೆ. ಬನ್ನಿ ಹೋಗ್ ನೋಡೋಣ. ಮಾಸ್ಟರ್ ಜಿ ಮತ್ತೆ ಗಜ್ಜುಭಾಯ್ ಒಪ್ಕೊಂಡು ತಲೆ ಆಡಿಸ್ತಾರೆ. ಮತ್ತೆ ನದಿಯ ಎದುರಿಗಿದ್ದ ದಟ್ಟವಾದ ಕಾಡಿನ ಕಡೆಗೆ ತಮ್ಮ ದಾರಿ ಬದಲಾಯಿಸ್ತಾರೆ. ಗಜ್ಜುಭಾಯ್ ಮತ್ತೆ ಮಾಸ್ಟರ್ ಜಿ ನಡೀತಾ ಕಾಡಿನ ಇನ್ನೊಂದು ಕಡೆ ಬರ್ತಾರೆ. ಎದುರುಗಿದ್ದ ದೃಶ್ಯ ನೋಡಿ ಅವರಿಬ್ಬರಿಗೂ ಆಶ್ಚರ್ಯ ಆಗತ್ತೆ. ಅಲ್ಲೊಂದು ದೊಡ್ಡ ತುಂಬಾ ಹಳೆಯ ಗೋಡೌನ್ ಇರುತ್ತೆ.
ಅದು ಕಾಡಿನ ಬಳ್ಳಿಗಳು ಮತ್ತೆ ಬೇರುಗಳಿಂದ ಮುಚ್ಚೋಗಿರತ್ತೆ. ಅದರ ಕಟ್ಟಿಗೆಯ ಬಾಗಿಲು ಮುಚ್ಚಿರತ್ತೆ, ಆದ್ರೆ ಮುರಿದೋಗಿರತ್ತೆ. ಇಬ್ರು ಅದ್ರ ಹತ್ರ ಹೋಗ್ತಿದ್ದ ಹಾಗೆ ಗಜ್ಜುಭಾಯ್ ಮಿಷಿನ್ ಜೋರಾಗಿ ಸೌಂಡ್ ಮಾಡುತ್ತೆ. ಅವನು ತಕ್ಷಣ ಮಿಷಿನ್ನ ಕೆಳಗಿಟ್ಟು ಅದರ ಸೌಂಡ್ ಕಮ್ಮಿ ಮಾಡಕ್ಕೆ ಅದರ ಮೇಲೆ ಕೂತ್ಕೊಂಡ್ಬಿಡ್ತಾನೆ. ಮಾಸ್ಟರ್ ಜಿ ಗೋಡೌನ್ ಬಾಗಿಲಿನ ಒಡೆದ ಭಾಗದಿಂದ ಒಳಗೆ ಬಗ್ಗಿ ನೋಡ್ತಾರೆ. ಒಳಗಿನ ದೃಶ್ಯ ನೋಡಿ ಆಶ್ಚರ್ಯದಿಂದ ಅವರ ಕಣ್ಣುಗಳು ದೊಡ್ಡದಾಗತ್ತೆ. ಗಜ್ಜು ಭಾಯ್, ನೋಡಿ ಇಲ್ಲಿ ಮುಂದೆ ಒಂದು ಹಳೆ ಮನೆ ಇದೆಯಲ್ಲ, ನಿಮ್ಮ ಮೆಷಿನ್ನು ಕರೆಕ್ಟಾಗೆ ಕರ್ಕೊಂಡು ಬಂದಿದೆ. ಎಲ್ಲಾ ಸಿಲಿಂಡರ್ಗಳು ಇದ್ರ ಒಳಗಡೆನೆ ಇದೆ. ನಿಜನಾ ಮಾಸ್ಟ್ರೇ? ಆದ್ರೆ ನದಿ ನೀರು ಸಿಲಿಂಡರ್ಗಳನ್ನೆಲ್ಲ ಈ ಹಳೆ ಮನೆ ಒಳಗಡೆ ಹೇಗಿಡೋಕ್ಕಾಗುತ್ತೆ? ನೀರಿಗೂ ಕೈಯು ಕಾಲು ಬಂದ್ಬಿಡ್ತಾ? ಮಾಸ್ಟರ್ ಜಿ ದೊಡ್ಡ ಬಾಗಿಲಿನ ಕಡೆ ನೋಡ್ತಾರೆ. ಅವರಿಗೊಂದು ದೊಡ್ಡ ಗೊಂದಲ ಆಗತ್ತೆ. ಗೋಡೌನ್ ಒಳಗೆ ಎಲ್ಲಾ ಸಿಲಿಂಡರ್ಗಳನ್ನ ಕ್ಲೀನ್ ಆಗಿ ಜೋಡಿಸಿಟ್ಟಿರ್ತಾರೆ. ಅದೆಲ್ಲ ಪೂರ್ತಿಯಾಗಿ ಒಣಗಿ ನೀರಿನಿಂದ ಸುರಕ್ಷಿತವಾಗಿರುತ್ತೆ. ದುರಾಸೆಯ ಬಿಸ್ನೆಸ್ ಮ್ಯಾನ್ ಸತೀಶ್ ಅಲ್ಲಿಗೆ ಬರ್ತಾನೆ. ಸಿಲಿಂಡರ್ಗಳ ಹತ್ರ ಬಂದು ತುಂಬಾ ಕೆಟ್ಟ ಉದ್ದೇಶದಿಂದ ನಿಂತ್ಕೋತಾನೆ. ಅವನ ಜೊತೆಗಿದ್ದ ಇಬ್ಬರು ಗೂಂಡಾಗಳು ಅವನ ಜೊತೆ ನಿಂತ್ಕೋತಾರೆ. ನೋಡಿದ್ರಾ, ಇದು ನಂತರ ಅದೃಷ್ಟ ಅಂತ. ಆ ಮೇಷ್ಟ್ರು ನಗರದಿಂದ ಊರಿಗೆ ಅಂತ ಇಷ್ಟು ಸಿಲಿಂಡರ್ಗಳನ್ನ ತಂದಿದ್ದ. ಆದ್ರೆ ದೇವ್ರು ಪ್ರವಾಹ ಬರ್ಸಿದ್ರಿಂದ ಎಲ್ಲಾ ಸಿಲಿಂಡರ್ಗಳು ನನ್ನ ನದಿ ಕಡೆನೆ ಹರ್ಕೊಂಡು ಬಂದ್ಬಿಟ್ವು. ನಾನು ಸಮಯಕ್ಕೆ ಸರಿಯಾಗಿ ಬಲೆ ಹಾಕಿ ಅಷ್ಟು ಸಿಲಿಂಡರ್ಗಳನ್ನ ಎತ್ಕೊಂಡ್ಬಿಟ್ಟೆ. ವಾ ಮಾಲಿಕ್, ಈಗ ನಾವು ಈ ಸಿಲಿಂಡರ್ಗಳನ್ನ ತಗೊಂಡು ಹೋಗಿ ನಗರದಲ್ಲಿ ಜಾಸ್ತಿ ಬೆಲೆಗೆ ಮಾರ್ಬೋದಲ್ವಾ? ಆ ಮೇಷ್ಟ್ರು ಮತ್ತೆ ಊರ್ನವರೆಲ್ಲ ಅಂದ್ಕೋತಾರೆ ಎಲ್ಲಾ ಸಿಲಿಂಡರ್ಗಳು ನದಿನಲ್ಲಿ ತೇಲ್ಕೊಂಡು ಹೋಗ್ಬಿಟ್ವು ಅಂತ. ಅವ್ರು ಇಲ್ಲಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮೂವರು ನಗತಾ ಸಿಲಿಂಡರ್ಗಳ ಕಡೆ ನೋಡ್ತಾರೆ. ಮಾಸ್ಟರ್ ಜಿ ಮತ್ತೆ ಗಜ್ಜುಭಾಯ್ ಬಾಗಿಲಿನ ಹೊರಗೆ ನಿಂತು ಇವರ ಮಾತನ್ನೆಲ್ಲ ಕೇಳಿಸ್ಕೋತಾರೆ. ಗಜ್ಜುಭಾಯ್ ಕೋಪದಿಂದ ಬಾಗಿಲ ಹತ್ರ ಬರ್ತಾರೆ. ಆದ್ರೆ ಒಂದು ಕಲ್ಲಿಗೆ ಎಡವಿ ಕೆಳಗೆ ಬಿದ್ದ್ಬಿಡ್ತಾನೆ. ಆಗ ಅವನ ಜೇಬಲ್ಲಿದ್ದ ಮೆಷಿನ್ ಕೆಳಗೆ ಬಿದ್ದೋಗುತ್ತೆ ಮತ್ತೆ ಜೋರಾಗಿ ಶಬ್ದ ಮಾಡುತ್ತೆ. ಗಜ್ಜು ಭಾಯ್, ನೀವಿದೇನ್ ಮಾಡಿದ್ರಿ? ಇದೇನು ಇಷ್ಟೊಂದು ದೊಡ್ಡ ಶಬ್ದ ಬಂತಲ್ಲ? ಇದನ್ನ ಈಗ್ಲೇ ಆಫ್ ಮಾಡಿ, ಇಲ್ಲ ಅಂದ್ರೆ ಅವ್ರು ನಮ್ಮನ್ನ ನೋಡ್ಬಿಡ್ತಾರೆ. ಗಜ್ಜುಭಾಯ್ ಬೇಗ ಮಷೀನ್ ತಗೊಂಡು ಆಫ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅದರ ಜೋರಾದ ಶಬ್ದ ನಿಲ್ಲೋದೇ ಇಲ್ಲ. ಅಯ್ಯೋ ಮೇಷ್ಟ್ರೆ, ಇದ್ರ ಬಟನ್ ಜಾಮ್ ಆಗ್ಬಿಟ್ಟಿದೆ, ಇದು ಆಫೇ ಆಗ್ತಿಲ್ಲ, ಈಗ ಏನು ಮಾಡೋದು? ಆಗ ಗೋಡೌನಲ್ಲಿದ್ದ ಮೂವರು ಮಷೀನ್ ಶಬ್ದ ಕೇಳಿ ಆಶ್ಚರ್ಯ ಪಡ್ತಾರೆ. ಅವರಿಗೆ ತುಂಬಾ ಗಾಬರಿ ಆಗತ್ತೆ. ಸತೀಶ್ಗೆ ತುಂಬಾ ಭಯಾನೂ ಆಗತ್ತೆ. ಇದೆಂತ ವಿಚಿತ್ರವಾದ ಶಬ್ದ? ಈ ಹಳೆ ಗೋಡೌನಲ್ಲಿ ಏನಾದ್ರೂ ಭೂತ ಬಂದ್ಬಿಡ್ತಾ, ಅಥವಾ ಯಾವ್ದಾದ್ರು ಕಾಡ್ ಪ್ರಾಣಿ ಬಂದ್ಬಿಡ್ತಾ? ಮಾಲೀಕ್ರೆ, ಇದ್ಯಾವುದೋ ಭೂತನೇ ಕೂಗ್ತಿರೋದು. ಇಲ್ಲಿ ಭೂತ ಇದೆ, ಜೀವ ಇದ್ರೆ ಲಕ್ಷ ಸಂಪಾದಿಸಬಹುದು, ಓಡಿ ಬೇಗ, ಇಲ್ಲ ಅಂದ್ರೆ ಈ ಭೂತ ನಮ್ಮನ್ನ ಕೊಂದ್ ಹಾಕ್ಬಿಡುತ್ತೆ. ಮೂವರು ಅಲ್ಲಿಂದ ಓಡ್ ಹೋಗ್ತಾರೆ. ಸತೀಶ್ ಮತ್ತೆ ಅವನ ಇಬ್ಬರು ಗೂಂಡಾಗಳು ಗೋಡೌನಿಂದ ಹೊರಗೆ ಬಂದು ಕಾಡಿನ ಕಡೆಗೆ ಓಡ್ತಾರೆ. ಅವರು ಮಾಸ್ಟರ್ ಜಿ ಮತ್ತೆ ಗಜ್ಜುಭಾಯ್ ಇಬ್ರು ಮರದ ಹಿಂದೆ ಬಚ್ಚಿಟ್ಕೊಂಡಿದ್ದ ದಾರಿಯಲ್ಲೇ ಹೋಗ್ತಾರೆ. ಅವರಿಬ್ರು ಸುಮ್ಮನೆ ಇವರು ಓಡೋದನ್ನ ನೋಡ್ತಾರೆ. ಅವರು ಹೋದ ತಕ್ಷಣ ಗಜ್ಜುಭಾಯಿ ಒಂದು ದೊಡ್ಡ ಕಲ್ಲು ತಗೊಂಡು ಮಷಿನ್ಗೆ ಹೊಡಿತಾರೆ. ಕೊನೆಗೂ ಅದರ ಶಬ್ದ ನಿಂತು ಹೋಗುತ್ತೆ. ನೋಡಿದ್ರ ಮೇಷ್ಟ್ರೆ, ಅಜ್ಜನಿಂತ ಆವಿಷ್ಕಾರಗಳೆಲ್ಲ ಒಂದೊಂದ್ಸರಿ ಚೆನ್ನಾಗೇ ಕೆಲ್ಸಕ್ಕೆ ಬರ್ತವೆ. ಭೂತದ ಶಬ್ದ ಕೇಳಿ ಹೆಂಗೆ ಗುಡುಗುಡು ಅಂತ ಓಡೋಗ್ಬಿಟ್ರು ಅವರೆಲ್ಲ. ನಿಜವಾಗ್ಲೂ ಗಜ್ಜು ಭಾಯ್, ಇವತ್ತು ನಿಮ್ಮ ಈ ವಿಚಿತ್ರ ಮಿಷಿನ್ ಅಂತೂ ಒಳ್ಳೆ ಕೆಲಸ ಮಾಡ್ತು. ಅವರು ನಮ್ಮ ಸಿಲಿಂಡರ್ನ ಕದ್ದಿದ್ರು, ಆದ್ರೆ ನೀವು ಏನೂ ಮಾಡ್ದೇನೆ ಅವ್ರನ್ನ ಓಡಿಸ್ಬಿಟ್ರಿ. ಸರಿ, ಬನ್ನಿ ಒಳಗಡೆ ಹೋಗೋಣ. ಇಬ್ರು ಎದ್ದು ಗೋಡೌನ್ ಒಳಗಡೆ ಹೋಗ್ತಾರೆ. ಮಾಸ್ಟರ್ ಜಿ ಮತ್ತೆ ಗಜ್ಜುಭಾಯ್ ಗೋಡೌನ್ ಒಳಗೆ ಹೋಗ್ತಾರೆ. ಮಾಸ್ಟರ್ ಜಿ ಸಿಲಿಂಡರ್ ಹತ್ರ ಹೋಗಿ ಅದನ್ನ ಗಮನ ಇಟ್ಟು ನೋಡ್ತಾರೆ. ಎಲ್ಲಾ ಸಿಲಿಂಡರ್ಗಳು ಸುರಕ್ಷಿತವಾಗಿರುತ್ತೆ. ಅದ್ಯಾವುದಕ್ಕೂ ಯಾವುದೇ ತೊಂದರೆ ಆಗಿರೋದಿಲ್ಲ. ಎಲ್ಲಾ ಸಿಲಿಂಡರ್ಗಳು ಸುರಕ್ಷಿತವಾಗಿದಾವೆ ಗಜ್ಜು ಬಾಯ್, ಒಂದು ಕೂಡ ಕಡಿಮೆ ಇಲ್ಲ. ಈಗ ನಾವಿದನ್ನ ವಾಪಸ್ ಊರಿಗೆ ತಗೊಂಡು ಹೋಗ್ಬೇಕು. ಊರ್ನವರೆಲ್ಲ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಆಗ ಗಜ್ಜುಭಾಯ್ ದೃಷ್ಟಿ ಗೋಡೌನ್ ಮೂಲೆಯಲ್ಲಿ ನಿಂತಿದ್ದ ಒಂದು ಗಾಡಿಯ ಮೇಲೆ ಬೀಳುತ್ತೆ. ಅದನ್ನ ಸತೀಶ್ ಕದ್ದ ಸಿಲಿಂಡರ್ ತಗೊಂಡು ಹೋಗೋದಿಕ್ಕೆ ಅಂತ ಅಲ್ಲಿಟ್ಟಿದ್ದ. ಅಲ್ಲಿ ನೋಡಿ ಮೇಷ್ಟ್ರೆ, ಕಳ್ಳರು ನಮಗೋಸ್ಕರ ಗಾಡಿ ಕೂಡ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾವೀ ದೊಡ್ಡ ಗಾಡಿನಲ್ಲಿ ಎಲ್ಲಾ ಸಿಲಿಂಡರ್ಗಳನ್ನ ಹಾಕೊಂಡು ಆರಾಮಾಗಿ ಇಲ್ಲಿಂದ ಊರಿಗೆ ಹೋಗ್ಬಿಡ್ಬಹುದು. ಇಬ್ರು ಸೇರಿ ಸಿಲಿಂಡರ್ನ ಆ ಗಾಡಿ ಮೇಲೆ ಇಡ್ತಾರೆ. ಆಗ ಅವರಿಗೆ ಹಿಂದಿನಿಂದ ಚಪ್ಪಾಳೆ ಶಬ್ದ ಕೇಳುತ್ತೆ. ಇಬ್ರು ಹಿಂದೆ ತಿರುಗಿ ನೋಡ್ತಾರೆ. ಆಗ ಸತೀಶ್ ತನ್ನ ಇಬ್ಬರು ಗೂಂಡಾಗಳ ಜೊತೆ ಅಲ್ಲಿ ನಿಂತಿರ್ತಾನೆ. ವಾರೆ ವಾ ಗಜ್ಜು ಬಾಯ್ ವಾ, ನಿನ್ನ ಮಿಷಿನ್ ಅಂತೂ ಜಾದೂ ಮಾಡುತ್ತೆ. ನಮ್ಮನ್ನೇ ಹೆದರ್ಸ್ಬಿಡ್ತಲ್ಲ. ಹಾ ಅಲ್ದೆ ಮತ್ತಿನ್ನೇನು, ಇದಕ್ಕಂತೂ ಇವನಿಗೆ ಬಹುಮಾನ ಕೊಡ್ಲೇಬೇಕು. ಸತೀಶ್ ಅಣ್ಣ ಕೊಡೋ ಬಹುಮಾನ. ನೋಡು ಸತೀಶ್, ನೀನು ಮಾಡ್ತಾ ಇರೋದು ಅಪರಾಧ.
ಈ ರೀತಿ ಕೆಲಸ ಮಾಡೋದಕ್ಕೆ ನಾನ್ ನಿನ್ಗೆ ಬಿಡೋದಿಲ್ಲ. ಹೌದಾ? ಆದ್ರೆ ನನ್ನನ್ನ ತಡೆಯೋರು ಯಾರು? ಗಜ್ಜುಭಾಯ್ ಮುಂದೆ ಬಂದು ಮಾಸ್ಟರ್ ಜಿ ಮುಂದೆ ನಿಂತ್ಕೋತಾನೆ. ನಾನು. ಸತೀಶ್ ತನ್ನ ಗೂಂಡಾಗಳಿಗೆ ಸನ್ನೆ ಮಾಡಿ ಗಜ್ಜುಭಾಯ್ನ ಹೊಡೆಯೋದಕ್ಕೆ ಹೇಳ್ತಾನೆ. ಇಬ್ಬರು ಗೂಂಡಾಗಳು ಗಜ್ಜುಭಾಯ್ ಕಡೆಗೆ ಓಡ್ತಾರೆ. ಮತ್ತೆ ಗಜ್ಜುಭಾಯ್ ಕೂಡ ತುಂಬಾ ಆತ್ಮವಿಶ್ವಾಸದಿಂದ ಅವರ ಕಡೆಗೆ ಓಡ್ತಾನೆ. ಆದ್ರೆ ಅಯ್ಯೋ ಮೇಷ್ಟ್ರೆ, ನನಗೆ ಸುಸ್ತಾಗ್ಬಿಟ್ಟಿದೆ, ಸ್ವಲ್ಪ ಹೊತ್ತು ಮಲಗ್ತೇನೆ, ಬಿಟ್ಬಿಡಿ. ಅವರಿಬ್ರು ಮಾಸ್ಟರ್ ಜಿ ಕಡೆ ಬರ್ತಿದ್ದ ಹಾಗೆ ಹಿಂದೆಯಿಂದ ಸೈರನ್ ಶಬ್ದ ಕೇಳಿಸುತ್ತೆ. ಮತ್ತೊಂದು ಪೊಲೀಸ್ ವ್ಯಾನ್ ಅಲ್ಲಿಗೆ ಬರುತ್ತೆ. ಗಜ್ಜುಭಾಯ್ ತನ್ನ ಮಷೀನ್ ಆಫ್ ಮಾಡ್ತಿರುವಾಗ ಮಾಸ್ಟರ್ ಜಿ ಪೊಲೀಸ್ಗೆ ಫೋನ್ ಮಾಡಿದ್ರು. ಪೊಲೀಸ್ ಸತೀಶ್ ಮತ್ತೆ ಅವನ ಗೂಂಡಾಗಳಿಗೆ ಬೇಡಿ ಹಾಕ್ತಾರೆ. ನಿಮ್ಮಿಬ್ರಿಗೂ ತುಂಬಾ ಧನ್ಯವಾದ. ಈ ಕಳ್ಳರನ್ನ ಹಿಡಿಯೋದಕ್ಕೆ ನಾವು ತುಂಬಾ ಟೈಮಿಂದ ಪ್ರಯತ್ನ ಪಡ್ತಿದ್ವಿ, ಆದ್ರೆ ಪ್ರತಿ ಸರಿನೂ ಇವರು ನಮ್ಗೆ ಚಳ್ಳಿ ಹಣ್ಣು ತಿನ್ಸಿ ಓಡ್ ಹೋಗ್ತಾ ಇದ್ರು. ಇದು ನನ್ನ ಕರ್ತವ್ಯ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಾನ್ ನಿಮ್ಗೆ ಧನ್ಯವಾದ ಹೇಳ್ಬೇಕು. ಇನ್ಸ್ಪೆಕ್ಟರ್ ಗಜ್ಜುಭಾಯ್ನ ನೋಡ್ತಾರೆ. ಅವನ ಕಣ್ಣುಗಳು ಊದ್ಕೊಂಡಿದ್ರು ನಗ್ತಾ ಇರ್ತಾನೆ. ಮತ್ತೆ ಗಜ್ಜುಭಾಯ್, ನಿಮ್ಗೆ ಕೂಡ ತುಂಬಾ ತುಂಬಾ ಧನ್ಯವಾದ. ಗಜ್ಜುಭಾಯ್ ಸ್ಟೈಲ್ ಆಗಿ ತನ್ನ ಕಪ್ಪು ಕನ್ನಡಕ ತಗೊಂಡು ಹಾಕೋತಾನೆ. ಅದನ್ನ ನೋಡಿ ಎಲ್ಲರೂ ನಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಹಳ್ಳಿಯವರೆಲ್ಲ ಬಂದು ಸೇರಿ ಮೀಟಿಂಗ್ ಮಾಡ್ತಾರೆ. ಬಿರ್ಜು ಮತ್ತೆ ರಾಧಾ ತುಂಬಾ ಬೇಜಾರಿಂದ ನಿಂತಿರ್ತಾರೆ. ಆಗ ಮಾಸ್ಟರ್ ಜಿ ಮತ್ತೆ ಗಜ್ಜುಭಾಯ್ ಸಿಲಿಂಡರ್ಗಳಿಂದ ತುಂಬಿದ್ದ ದೊಡ್ಡ ಗಾಡಿಯನ್ನ ತಳ್ಕೊಂಡು ಜನ ಸೇರಿದ ಜಾಗಕ್ಕೆ ಬರ್ತಾರೆ. ನೋಡಿ, ಮೇಷ್ಟ್ರು ಮತ್ತೆ ಗಜ್ಜುಭಾಯ್ ವಾಪಸ್ ಬಂದ್ಬಿಟ್ರು. ಮತ್ತವರು ಸಿಲಿಂಡರ್ಗಳನ್ನ ಕೂಡ ತಗೊಂಡ್ ಬರ್ತಿದ್ದಾರೆ. ಆಹಾ, ಎಷ್ಟು ಚೆನ್ನಾಗಿದಾವೆ. ಮಾಸ್ಟರ್ ಜಿ ಮತ್ತೆ ಗಜ್ಜುಭಾಯ್ ತಮ್ಮ ಸಿಲಿಂಡರ್ ಗಾಡಿ ತಗೊಂಡು ಬಂದು ಹಳ್ಳಿಯ ಮಧ್ಯದಲ್ಲಿ ನಿಂತ್ಕೋತಾರೆ. ಮಾಸ್ಟರ್ ಜಿ, ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಇವತ್ತಿಂದ ನಮ್ಮನೇಲಿದ್ದ ಕಪ್ಪು ಹೊಗೆ ಶಾಶ್ವತವಾಗಿ ಮುಗಿದೋಗುತ್ತೆ. ಇವತ್ತಿಂದ ಯಾವ ಹೆಂಗಸರಿಗೂ ಉಸಿರಾಟದ ತೊಂದರೆ ಆಗಲ್ಲ. ಇದೆಲ್ಲ ಆಗಿದ್ದು ನಿಮ್ಮ ಒಗ್ಗಟ್ಟು ಮತ್ತೆ ಗಜ್ಜುಭಾಯ ವಿಚಿತ್ರ ಮೆಷಿನ್ ನ ಸಹಾಯದಿಂದ. ಇನ್ನು ಪ್ರತಿ ಮನೇಲೂ ಒಳ್ಳೆ ಗಾಳಿ ಇರುತ್ತೆ, ಮತ್ತೆ ನಮ್ಮ ಊರು ಆದರ್ಶ ಊರಾಗಿ ಇರುತ್ತೆ. ಮತ್ತೆ ನಿಮ್ಮಲ್ಲಿ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಬಂದ್ರೆ ನೆನಪಿಟ್ಕೊಳ್ಳಿ, ಈ ಗಜ್ಜುಭಾಯ್ ಮತ್ತೆ ಅವನ ಅಜ್ಜನ ಮೆಷಿನ್ ಯಾವಾಗ್ಲೂ ಸಹಾಯಕ್ಕೆ ಬರುತ್ತೆ. ಹಳ್ಳಿಯವರೆಲ್ಲ ಖುಷಿಯಿಂದ ನಗ್ತಾರೆ. ಗಜ್ಜುಭಾಯ್ ತಮ್ಮದೇ ಸ್ಟೈಲ್ ಅಲ್ಲಿ ನಿಂತ್ಕೋತಾರೆ. ಸ್ವಲ್ಪ ಹೊತ್ತಲ್ಲೇ ಎಲ್ಲಾ ಮನೆಗಳಿಗೂ ಸಿಲಿಂಡರ್ ಹಂಚ್ತಾರೆ. ಮಾರನೇ ದಿನದಿಂದ ಎಲ್ಲ ನಿಧಾನವಾಗಿ ಬದಲಾಗುತ್ತೆ. ರಾಧಾ ಕಿಚನ್ ನಲ್ಲಿ ಗ್ಯಾಸ್ ಸಿಲಿಂಡರ್ ಅಲ್ಲಿ ಅಡ್ಗೆ ಮಾಡ್ತಿದ್ದಾಳೆ. ಅವಳ ಮುಖದಲ್ಲಿ ನಗು ಇರುತ್ತೆ. ಮತ್ತೀಗ ಅವಳಿಗೆ ಬೆವರು ಬರಲ್ಲ. ಹಳ್ಳಿಯವರೆಲ್ಲ ಸ್ವಲ್ಪ ಕೂಡ ಕೆಮ್ಮದೆ ಓಡಾಡ್ತಾ ಇದ್ದಾರೆ. ಮತ್ತೆ ಎಲ್ಲರೂ ಮೊದಲಿಗಿಂತ ಆರೋಗ್ಯವಾಗಿದ್ದಾರೆ. ಮರಗಳು ಮತ್ತೆ ಹಸಿರಾಗಿದೆ. ಮತ್ತೆ ಕಪ್ಪು ಹೊಗೆ ಪೂರ್ತಿಯಾಗಿ ಮಾಯ ಆಗಿದೆ. ಇದರೊಂದಿಗೆ ನಮ್ಮ ಕಥೆ ಕೂಡ ಇಲ್ಲಿಗೆ ಮುಗಿಯುತ್ತೆ.